ನಾವು ಹುಡುಗರು ಪಾರ್ಟ್ 2 ಮಾಡ್ತಾ ಇದೀವಿ. ಹಿಂಗಾದ್ರೆ ಹೆಂಗೆ ಕತೆ ಅಂತ ನೋಡಲ್ಲ ಮಾತಾಡಲ್ಲ, ಮದುವೆ ಮಾತ್ರ ಆಯ್ತವ್ರೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗು ತುಂಬಾ ರ್ಯಾಂಡಮ್ ಆಗಿ ಒಂದು ಮದುವೆ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣನ್ಗೆ. ಆಕ್ಚುಲಿ ಏನು ಪ್ಲಾನಿಂಗ್ ಇರ್ಲಿಲ್ಲ, ಪ್ರೀ ಪ್ಲಾನಿಂಗ್ ಏನು ಇರ್ಲಿಲ್ಲ. ಆದ್ರೆ ಅವರು ಲವ್ ಮ್ಯಾರೇಜ್ ಆಗ್ತಾ ಇರೋದು, ಹಂಗಾಗಿ ನಾವು ಇವತ್ತು ಏನಾದ್ರು ಹಾಗೆ ಬಿಡ್ಲಿ ಮದುವೆ ಮಾಡೇ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದೀವಿ. ನಾವು ನಮ್ಮ ಅಕ್ಕ ಎಲ್ಲರೂ, ನಮ್ಮ ಅಕ್ಕ ಇದಾರಲ್ಲ ಇವ್ರ ಭಾವಂಗೆನೆ ಮದುವೆ ಮಾಡ್ತಾ ಇರೋದು. ಇವಳೇ ಮೇನ್ ಕ್ಯಾರೆಕ್ಟರ್ ಇಲ್ಲಿ. ಎಲ್ಲಪ್ಪ ಓಕೆ, ಇವಾಗ ಹೊರಡ್ತಾ ಇದೀವಿ. ನಾನೇ ಕರ್ಕೊಂಡು ಹೋಗ್ಬೇಕು ಕಾರಲ್ಲಿ. ಇಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮದುವೆ ಮುಗಿಸ್ಕೊಬಿಡೋಣ ಅಂತ. ಆಕ್ಚುಲಿ ನನಗೆ ಚೆನ್ನಾಗಿ ಗೊತ್ತು ಕರ್ಮ ರಿಟರ್ನ್ಸ್ ಅಂತ. ಆದ್ರೆ ಒಂದು ಪ್ರೀತಿ ಉಳಿಸಿದ್ದು ಒಂದು ಪ್ರೀತಿ ಉಳಿಸಿದ್ದು ಪುಣ್ಯ ಸಿಗುತ್ತೆ. ಆ್ಯಂಡ್ ಆ ಹುಡುಗಿಗೆ ತುಂಬ ಇಷ್ಟ ನಮ್ಮಣ್ಣ ಅಂತಂದರೆ, ಹಾಗಾಗಿ ಅವರೇನೆ ಒಪ್ಕೊಂಡು ಮದುವೆ ಆಗ್ತಾ ಇರೋದು. ಸೊ ಈ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ನಿಮಗೆ ಅರ್ಥ ಆಗುತ್ತೆ ಎಂಡ್ವರ್ಗು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋ ಟೈಮ್ ಆಗೋಯ್ತು. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಯ್ ಫ್ಯಾಮ್, ಇವತ್ತು ಏನ್ ಫಂಕ್ಷನ್ ಅನ್ಕೊಂತಾ ಇದ್ದೀರಾ? ಸ್ಯಾರಿ ಡ್ರಾಪಿಂಗ್ ಮಾಡೋದ್ರಿಂದ ಏನಿರ್ಬೋದು ಗೆಸ್ ಮಾಡಿ. ಇದು ನಮ್ಮ ಭಾವಂದು ನನ್ನ ತಂಗಿದು ಮದುವೆ ಮಾಡ್ತಾ ಇದ್ದೀವಿ. ಒಂದ್ ತಂಗಿ ಇನ್ ಓನ್ ಆಯ್ತಾರೆ. ನಮ್ದೇ ಓನ್ ಪ್ರಾಪರ್ಟಿ, ನಮ್ದೇ ಓನ್ ಸಿಸ್ಟರ್ ಬಂದ್ಬಿಡ್ತಾರೆ. ಈಗ ಸದ್ಯಕ್ ನಮ್ ಓನ್ ಸಿಸ್ಟರ್ ಅಲ್ಲ, ನಮ್ ಬಾವಂಗೆ ರೆಂಟಲ್ಲೇ ಪರ್ಮನೆಂಟ್ ರೆಂಟ್ ಅಲ್ಲ, ಈಗ ಸದ್ಯ ಪ್ರೈವೇಟ್ ಆಗಿದ್ದೀವಿ. ಮದ್ವೆ ರೆಡಿ, ನಾವು ರೆಡಿ. ನಗ್ನಗ್ತಾನೆ ಮದ್ವೆ ಆಗ್ಬೇಕು. ಮೇಲೆ ನಮ್ಮೇಲೆ ಬೈಕೊಂಡ್ಬಿಟ್ಟಿರ ನಾವೇ. ಬನ್ನಿ ರಂಗಸಮಣ ತಾಯಕ ಬನ್ನಿ. ತಾಯಕ ಯಾವಾಗಲೂ ನಾನು ರಂಗಸಮಣ ಕರ್ಕೊಂಡೇ ಬರಲ್ಲ ಗೈಸ್. ಇವರೇ ಮೈನ್ ಕ್ಯಾರೆಕ್ಟರ್, ಮೈನ್ ಪಿಲ್ಲರ್ ಇವರು. ನೋಡ್ಕೊಬಿಡಿ, ಇವರೇ ಹುಡುಗಿ. ನಾನು ಅವಾಗಲೇ ತೋರಿಸಿದ್ನಲ್ಲ. ಈ ಮದುವೆ ಇಷ್ಟ ತಾನೆ? ವೆರಿ ಗುಡ್. ಕೀ ಬೇಕು, ಬಿದೋಯ್ತಾ? ಸರಿ ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡ್ಲಾ? ಎಂಥ ಕೆಲಸ ಮಾಡ್ತಾ ಇದೀನಿ ಅಂತ ನನ್ನ ಲೈಫಲ್ಲಿ ನಾನು ಅನ್ಕೊಂತೀನಿ. ಆಯ್ತಾ? ಹಾಕಿಲ್ವಲ್ಲ. ನಾನಿಲ್ಲಿ ಲವ್ ಲ್ಯಾಪ್ ಅವರ ಆಲ್ಫಾ ಬೇಬಿ ಸ್ಟ್ರಾಲರ್ನ ತರಿಸ್ಕೊಂಡಿದ್ದೀನಿ. ಮಗು ಬೆಳೀತಾ ಬೆಳೀತಾ ನಾವು ಅವ್ರನ್ನ ಎತ್ಕೊಳ್ಳೋದು ಕಡಿಮೆ ಆಗುತ್ತಲ್ವಾ. ಸೊ ಈ ಒಂದು ಸ್ಟ್ರಾಲರ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಜಸ್ಟ್ ವೀಲ್ನ ಒಂದೇ ಒಂದು ಸ್ಟೆಪ್ಪಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಹಾಗೆಯೇ ಒಂದು ಪ್ರೆಸ್ ಮಾಡಿದ್ರೆ ಆ ವೀಲ್ನ ನಾವು ಮತ್ತೆ ಬಿಚ್ಬೋದು. ಅದಾದಮೇಲೆ ಒಂದೇ ಒಂದು ಬಟನ್ನ ನಾವು ಪ್ರೆಸ್ ಮಾಡಿದ್ರೆ ಅದು ಈಸಿಯಾಗಿ ಫೋಲ್ಡಬಲ್ ಆಗುತ್ತೆ. ಆ್ಯಂಡ್ ಇದನ್ನು ನಾವು ಕ್ಯಾರಿ ಮಾಡೋದು ಸಹ ತುಂಬ ಈಸಿ. ಈ ರೀತಿ ನಾನು ತೋರಿಸಿದ್ದೀನಲ್ವ, ಈ ರೀತಿ ನಾವು ಆರಾಮ್ಸೆ ಕ್ಯಾರಿ ಮಾಡ್ಬೋದು, ಫೋಲ್ಡಿಂಗ್ ಮಾಡ್ಬೋದು. ಅದಾದಮೇಲೆ ನಾವು ಮತ್ತೆ ಅದನ್ನು ಅನ್ಫೋಲ್ಡ್ ಮಾಡೋದು ಅಷ್ಟೇ ಒಂದೇ ಸ್ಟೆಪ್. ಎಲ್ಲವೂ ಕೂಡ ಒನ್ ಬಟನಲ್ಲೇ ಇರುತ್ತೆ. ಅಡ್ಜಸ್ಟಬಲ್ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ, ನಮಗೆ ಯಾವ ರೀತಿ ಬೇಕು, ಎಷ್ಟು ಹೈಟ್ ಬೇಕು, ಮಕ್ಕಳು ಎಷ್ಟಿದ್ದಾರೆ ಅಂತ. ಆ್ಯಂಡ್ 5 ಪಾಯಿಂಟ್ ಸೇಫ್ಟಿ ಹಾರ್ನೆಸ್ ಇದೆ. ಹೆವಿ ಡ್ಯೂಟಿ ವೀಲ್ಸ್ ಹಾಕಿದ್ದಾರೆ. ಫ್ರಂಟ್ ವೀಲ್ ನಮಗೆ 360 ಡಿಗ್ರಿ ಸ್ವೈವೆಲ್ ಆಗುತ್ತೆ. ಜಸ್ಟ್ ಅದೊಂದು ಬಟನ್ ನಾವು ಪ್ರೆಸ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡ್ಕೊಂಡ್ರೆ ಬೆಲ್ಟ್ನ ಆ ಮಗು ಹೇಗೆ ಬೇಕಾದ್ರೂ ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೋಬಹುದು, ಮಲ್ಕೋಬಹುದು. 3 ಸ್ಟೆಪ್ಸ್ ಅಡ್ಜಸ್ಟಬಲ್ ಇರುತ್ತೆ ಬೇಬಿ ಕಂಫರ್ಟ್ ಝೋನ್. ಅಡ್ಜಸ್ಟಬಲ್ ಕೆನಾಪಿ ಕೊಟ್ಟಿದ್ದಾರೆ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಆ್ಯಂಡ್ ಇಲ್ಲಿ ಬಂದು ಬ್ರೇಕ್ ಇದೆ. ಸೊ ವೀಲ್ಸ್ಗೆ ಯಾವುದೇ ರೀತಿ ಸ್ಕಿಡ್ ಆಗದಿರುವಂತಹ ಒಂದು ಬ್ರೇಕ್ನ ಕೊಟ್ಟಿದ್ದಾರೆ. ಬ್ಯಾಕ್ ವೀಲ್ಗೆ ಅಷ್ಟೇ ಅಲ್ಲ, ಫ್ರಂಟ್ ವೀಲ್ಗೂ ಬ್ರೇಕ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಡೌನಲ್ಲಿ ನಿಂತ್ಕೊಂಡಾಗ್ಲೂ ಆ ಬ್ರೇಕ್ನ ಅಪ್ಲೈ ಮಾಡ್ಬೋದು. ಹಾಗೆ ಇದರಲ್ಲಿ ಸಸ್ಪೆನ್ಷನ್ ಇದೆ. ಆಮೇಲೆ ನಮ್ಗೆ ಏನಾದರೂ ಮಗುಗೆ ಎಸೆನ್ಷಿಯಲ್ಸ್ ಇತ್ತು ಅಂತಂದ್ರೆ ನಾವು ಇಲ್ಲಿ ಅದನ್ನ ಸ್ಟೋರ್ ಮಾಡ್ಕೋಬಹುದು, ಲೈಕ್ ಪ್ಯಾಂಪರ್ಸ್ ಆರ್ ಡಾಲ್ಸ್ ಆ ಥರ. ಆ್ಯಂಡ್ ಕೆನಾಪಿ ಫುಲ್ ಕ್ಲೋಸ್ ಮಾಡಿಬಿಟ್ಟು ಅವಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ಪಿಕಬು ಅಲ್ಲಿ ನಮಗೆ ಮಗು ಏನು ಮಾಡ್ತಾ ಇದೆ ಅಂತ ನೋಡೋ ಅಷ್ಟು ಬ್ಲ್ಯಾಕ್ ನೆಟ್ಟೆಡ್ ಕಾಣಿಸ್ತಾ ಇದೆಯಲ್ವಾ, ಅದನ್ನ ನಮಗೆ ಓಪನ್ ಆಗಿ ಕೊಟ್ಟಿದ್ರೆ, ಬೇಡ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು. ಲವ್ ಲ್ಯಾಪ್ ಅವರ ಆಲ್ಫಾ ಸ್ಟ್ರೋಲರೇ ಯಾಕೆ ಅಂತಂದ್ರೆ ಕಂಫರ್ಟಬಲ್ ಹಾಗೇನೆ ಸೇಫ್ಟಿ ಅಂತ ಅಷ್ಟೇ. ಟ್ರಾವೆಲ್ ಫ್ರೆಂಡ್ಲಿ ಇರುತ್ತೆ ಇದರಲ್ಲಿ. ಅಂಡ್ ಆಲ್ಸೋ ಸೇಫ್ಟಿಗೆ ಅಂತ ರಿಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ ಹ್ಯಾಂಡಲ್ ಬಾರ್ ಅಲ್ಲಿ. ಅಂಡ್ ಆಲ್ಸೋ ಈಸಿ ಟು ಫೋಲ್ಡ್ ಅಂಡ್ ಕ್ಯಾರಿ. ನಮ್ಗೆ ಏನಾದ್ರು ಸ್ಪೇಸ್ ಸ್ವಲ್ಪ ಟೈಟ್ ಇತ್ತು ಅಂತಂದ್ರೆ ನಾವು ಆರಾಮ್ಸೆ ಇದನ್ನ ಅಡ್ಜಸ್ಟ್ ಮಾಡಬಹುದು. ಸೊ ಲಿಂಕ್ ಬೇಕಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ.
ಚಂದನ ಮೇಕಪ್ ಮಾಡಿರೋದು ಹೆಣ್ಣಿಗೆ. ಹೆಣ್ಣಿಗೆ ಚೆನ್ನಾಗಿ ರೆಡಿ ಮಾಡಿದಿನ ತರ್ಲಿಲ್ವಾ? ತಗೊಬ್ರನ್ನ ಈಗ ಬಿಡು, ಮನೆಗೆ ಹೋಗ್ಮೇಲೆ ಮನೆಗೆ. ಭಿಕ್ಷಾ ಅವರೇ, ನೀವೆಲ್ಲಾನು ತಂದ್ರಿ, ಕಾಲಂಗ್ರ ಅಂತ ತರ್ಲಿಲ್ಲ. ನೀವು ನೆನ್ಕೊಳ್ಳೆ ಅಲ್ಲ, ನಿಮ್ಮ ಮನೇಲಿ ಇದು ಬಂತಲ್ಲ. ಅಯ್ಯಪ್ಪ ಅಣ್ಣ ಹಾಕದ್ ಬತ್ತಿದ್ವಲ್ಲ ನಾವು ಕಾಲೇಜಿಂದ, ಹಾಗೆ ಹೇಳಿವಲ್ಲ ನಿಂಗೆ. ಬನ್ನಿ, ಎಲ್ಲೋಗಿದ್ರಿ? ಗೈಸ್, ಐ ನೋ ಹಿಂಗೆ ಮಾಡಬಾರ್ದಂತ, ಬಟ್ ಹುಡುಗಿಗೆ ಅವ್ರ ಮನೇಲಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿಲ್ವಂತೆ. ಸೊ ಅವ್ರಿಗೆ ಯಾವಾಗಲೂ ಒಂದು ಫೀಲ್ ಆಗ್ತಿತ್ತಂತೆ, ಯಾರಾದರೂ ಪ್ರೀತಿ ಕೊಟ್ಟರೆ ಸಾಕಲ್ಲ ಅಂತ. ಸೊ ಆ ಟೈಮಲ್ಲಿ ನಾನು ಅಣ್ಣ ಸಿಕ್ಕಿರೋದು, ಹಾಗಾಗಿ ಅವ್ರಿಗೇ ಖುಷಿ ಇದೆ. ಅವರೇ ಇಷ್ಟಪಟ್ಟು, ನಾವೇನು ಫೋರ್ಸ್ ಮಾಡಿಲ್ಲ, ಇಷ್ಟಪಟ್ಟು ಖುಷಿಯಿಂದ ಮದುವೆ ಆಗ್ತಾ ಇರೋದು. ಅದಕ್ಕೆ ಒಂಚೂರು ನಾವು ಕೈ ಜೋಡಿಸಿದ್ದೀವಿ ಅಷ್ಟೇ. ಬಟ್ ಪೇರೆಂಟ್ಸ್ ತುಂಬ ಮುದ್ದಾಗಿ ಬೆಳೆಸಿದ್ರೆ ಹಿಂಗೆ ಮಾಡಬೇಡಿ, ಪೇರೆಂಟ್ಸ್ಗೆ ಒಪ್ಪಿಗೆ ಮಾಡೇ ಮದುವೆ ಆಗಿ. ಕತೆ ಅಂತ ನೋಡಲ್ಲ, ಮಾತಾಡಲ್ಲ, ಮದುವೆ ಮಾತ್ರ ಆಯ್ತವ್ರೆ. ಹುಡುಗನ್ ನೋಡಲ್ಲ, ಹುಡುಗನ ಜೊತೆ ಮಾತಾಡಲ್ಲ. ಹಿಂಗೆಲ್ಲ ಇರ್ಬಾರ್ದು, ಬೋಲ್ಡ್ ಆಗಿರ್ಬೇಕು. ನಂತರ ಇರ್ಬೇಕು ನೋಡು. ನಾನ್ ಬಿಟ್ರೆ ಓಡ್ಸ್ಕೊಂಡು ಹೋಗಿ ನನ್ ಗಂಡ ಓಡ್ ಬರ್ಲ ಕನ್ನಡಿ. ಇದು ಬಟ್ಟೆ ಪೇಟೆ ಎಲ್ಲಿಟ್ಟಿದ್ದೀರಾ ಅಂತ. ಸುಮ್ಮನೆ ನೀನು ಫೇಮಸ್ ಮಾಡಾಕ್ತೀನಿ ನನ್ನ ಬೆಳಿಗ್ಗೆ ಹೊತ್ತಿಗೆ. ಗೌರಕ್ಕ ಅಂತ ಬರ್ಬೇಕಲ್ಲ. ಸೆಟ್ಲಾಗ್ಬಿಟ್ಟಿದೆಯಲ್ಲ ನಾವ, ಸೆಟ್ಲಾಗ್ಬಿಟ್ಟಿದ್ರ ಇರಿಸಿ ಜೊತೆ. ಇವ್ರು ಯಾರು ಗೊತ್ತಾ ನಿಂಗೆ? ಬಾಯಿಲಿ ಹೇಳ್ಕೊಡ್ತೀವಿ, ಬಾ ಬಾರ ಇಲ್ಲಿ. ಒಂದೆರಡು ಮೂರೆರಡು ಸಲ ಬರ್ಬೇಕು. ಇವ್ರು ಯಾರು? ದೊಡ್ಡಮ್ಮ. ಮಾತಾಡ್ಸು ದೊಡ್ಡಮ್ಮನ. ಏನು ಗೊತ್ತಾ? ದೊಡ್ಡಮ್ಮ ಸಣ್ಣ ಬಾಬು. ದೊಡ್ಡಮ್ಮ ಅನ್ನು ಬಾಯಿಲಿ. ನೀವು ಮಗನೇ ಸಿಂಹದಲ್ಲಿ ಅಲ್ವಾ? ಅದ್ರಲ್ಲಿ ಅನ್ಸುತ್ತೆ. ನೀವು ಮಗನೇ ಬಾರಪ್ಪ, ಇಲ್ಲಿ ಕಳ್ಳಂಬರ್ ಬಿಡಿ. ಪೇಟೆ ಎಲ್ಲಿ ತಂದ್ರಿ? ಕೂದ್ಲಿಲ್ವಲ್ಲ, ಇದೇನ್ ಮಾಡ್ತಾರೆ ಪಾಪ. ಕೂದ್ಲಿಲ್ವಲ್ಲ, ಇದೇನ್ ಬೇಡ ಬಿಡಿ. ಡ್ರೆಸ್ ಚೆನ್ನಾಗಿರುತ್ತೆ ತಂದಿದ್ರಿ. ನೆನ್ನೆ ಮತ್ತೆ ಬೇರೆ ತಗೊಂಡಿದ್ರಲ್ಲ. ಇದು ಪಂಚೆನಾ? ಸೇಮ್ ಎರಡು ಒಂದೇ ಸೆಟ್ಟು. ಚೆನ್ನಾಗೈತೆ. ರಾಮರಾಜ ತಾನೇ? ರಾಮರಾಜಲ್ಲಿ ಸೆಟ್ ಬರುತ್ತೆ. ಚೆನ್ನಾಗೈತೆ. ಹಾಂ, ಸೂಪರ್ ಆಗವೆ. ಅಕ್ಕ ಎರಡನೇ ತಾಯಿ ಇದೆ ಕಣಮ್ಮ. ಅಕ್ಕ ಎರಡನೇ ತಾಯಿ ಇದೆ. ಅಣ್ಣ ತಿರುಗು, ಹೆಂಗ್ ತಿರುಗ್ತಿ ಅಂತ ಕರೆದೆ. ಚೆನ್ನಾಗೈತೆ. ಬನ್ನಿ ಫೋಟೋಸ್ ತೆಗಿಬೇಕು. ಬನ್ನಿ ಹಂಗೆಲ್ಲ ಆಡಂಗಿಲ್ಲ. ಈಗ ಕರೆಕ್ಟಾಗಿ ನಿಂತ್ಕೋಬೇಕು ಇಬ್ರು. ನಾನು ತೋರ್ಸಲ್ಲ ಹೆಂಗೆ ಅಂತ. Follow me, guys. ಬ್ಲರ್ ಐತೆ. ಬನ್ನಿ ಫೋಟೋ
ಇದು ಫ್ಯೂಸ್ ಆಗಲ್ವಾ? ಇಲ್ಲ ಪಾಸ್ ಆಗಲ್ಲ, ಬರ್ತಾ ಇರತ್ತೆ. ಮತ್ತೆ ಕಟ್ ಮಾಡಿ ಮತ್ತೆ ಮಾಡ್ಬೇಕಾಗತ್ತೆ ಅಷ್ಟೇ. ಬನ್ನಿ ಎಲ್ಲರೂ ಮದುವೆ ಮಾಡೋಣ. ಆ ಕಡೆ ಹೋಗ್ಬೇಕಂತ. ಮಾಡ್ತಾ ಹೋಗ್ಬಿಡಿ ಬಲ್ಲಿ ಇಲ್ಲಿಗೆ. ಅಣ್ಣ ತಮ್ಮಂದರ ಬಂಧನ. ಆಯ್ತು ಬರಕ, ನೀನ್ ಭಕ್ತಿ ಕಾಣ್ತೆ ಬರಕ. ಹ್ಯಾಪಿ ಮ್ಯಾರೇಜ್ ಸುಖವಾಗಿ ಸಂತೋಷವಾಗಿ ಇನ್ನೊಂದ್ಸರಿ ಬಂದ್ಬಿಡು. ಬಂದ್ಮೇಲೆ ಮದ್ವೆ ಆಗ್ಬೇಕಿತ್ತು ದೊಡ್ಡಪ್ಪ. ಅದಾದ್ಮೇಲೆ ಕೈ ನೀರು ಊದ್ಬಿಡಿ, ಕೈ ತೊಳ್ಕೊಳಕ್. ಹಲೋ ನೋಡಿ ದೊಡ್ಡಪ್ಪ ಮಗಳು ಮದುವೆ ಮಾಡ್ತಿದ್ದಾರೆ. ಹಾ ಮಗಳ ಅಪ್ಪನ ಮದುವೆ ಹಲೋ. ಮಾಡ್ತಾ ಇದ್ದಾರೆ. ಆಯ್ತು ಆಶೀರ್ವಾದ ಮಾಡ್ಸು. ಆಯ್ತಾ? ಇಬ್ರು ಹೇಳಿ ಮತ್ತೆ ಸುಮ್ಮನೆ ದಾರ ಹೋಗ್ತಾರ. ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಮಾ. ನಾನೇ ಇವಾಗ ಫ್ರೆಂಡ್ ನಿನಗೆಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಣ್ಣ. ಅಣ್ಣ ಅಲ್ಲಿ ಬಿಡತ್ತಷ್ಟೇ. ಹೇಮ ಪ್ರಿಪೇರ್ ಮಾಡ್ಬೇಕಿನ್ಮೇಲೆ ಅಣ್ಣನ. ಬನ್ನಿ, ನಾನು ನಿಮ್ಗೆ ಧೈರ್ಯ ಹೇಳ್ತೀನಿ. ಮುಂದೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾವ್ ಯಾವ್ದು ಜೊತೆಲಿ ಇರ್ತೀವಿ. ಧೈರ್ಯ ಕಳ್ಕೊಬೇಡಿ. ಅಣ್ಣ ನೀವೊಂದ್ ಮತ್ತೆ ಹೇಳಿ ಅಣ್ಣ. ನಾನು ಏನು ಹೇಳೋಣ, ಏನಾದ್ರು ಹೇಳಿ. 100 ವರ್ಷ ಚೆನ್ನಾಗಿ ಬಾಳಿ. ಚೆನ್ನಾಗಿ ಬಾಡಿ. ಮುಂದೆ ಏನಾದ್ರೂ ಆಗ್ಲಿ ಧೈರ್ಯವಾಗಿರಿ, ನಾವಿರ್ತೀವಿ ಜೊತೆಲಿ. ಮುಂದೆ ಒಂದು ಫೇಸ್ ಮಾಡೋಣ ಬಿಡಿ. ಅದು ನಮ್ಮ ಹುಡುಗಿ. चंद्रमा आस्फुरति दीर्घमायुः शतमानं भवति शतायुः पुरुषश्रतेन्द्रियै आयुष्येतेन्द्रियै प्रतिष्ठति नमो चतुर्थतामित्यग्रे भागं चंद्रमा आस्फुरति दीर्घमायुः. ಕಾವ್ಯ ಕೈ ಇಲ್ಲ. ನನಗಂತೂ ನಿಜವಾಗ್ಲೂ ಧೈರ್ಯ ಇರಲಿಲ್ಲ. ನಾನು ಆಕ್ಸಿಡೆಂಟ್ ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ತುಂಬ ಸ್ಟ್ರಿಕ್ಟಾಗೂ ಬೆಳೆಸಿದ್ರು, ಬಟ್ ಪ್ರೀತಿಯಿಂದ ಬೆಳೆಸಿದ್ರಲ್ಲ, ಅಷ್ಟು ಧೈರ್ಯ ನನಗಿರಲಿಲ್ಲ. ಅದಕ್ಕೆ ಹೇಳಿದ್ರು ಅಪ್ಪ ಅಮ್ಮ ಪ್ರೀತಿ ಕೊಟ್ಟರೆ ಈ ಥರ ಯಾವುದೂ ಆಗೋದಿಲ್ಲ ಅಂತ. ಎಲ್ಲರೂ ಪ್ರೀತಿ ಕೊಟ್ಟರು ನೀವು ಹಾಡ್ತೀರಾ, ಬಟ್ ನನಗೆ ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಇವತ್ತು ನನ್ನ ಪ್ರೀತಿನ ಗೆಲ್ಸಿದ್ದೀವಿ ಅಷ್ಟೇ. ಅವರೇ ಇಷ್ಟಪಟ್ಟು ಮದುವೆ ಆಗಿರೋದು. ಸೊ ಇದು ವೆದರ್ ತುಂಬ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನ ನೀವೇನಾದರೂ ಹೊಳೆನರಸೀಪುರ ಹತ್ತತ್ರ, ಹಾಸನ ಹತ್ತತ್ರ ಇದ್ದರೆ ಈ ದೇವಸ್ಥಾನಕ್ಕೆ ಒಂದ್ಸಲಿ ಎಲ್ಲ ನೋಡಿರ್ತೀರ, ಆಲ್ಮೋಸ್ಟ್ ನೋಡಿರ್ತೀರ. ಎಲ್ಲ ಬಂದು ಒಂದ್ಸಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಪೀಸ್ಫುಲ್ ಆಗಿದೆ. ತುಂಬಾ ಶಾಂತವಾಗಿರುತ್ತೆ ದೇವಸ್ಥಾನ ಯಾವಾಗ್ಲೂ. ವೆದರು ಅಷ್ಟೇ, ವೆದರ್ ವ್ಯೂ ಎಲ್ಲ ಚೆನ್ನಾಗಿದೆ.
ನಿಜವಾಗ್ಲು ಅಣ್ಣ ಒರಿಜಿನಲ್ ಸ್ಟೈಲಿಗೆ ಬಂದ್ಬಿಡ್ತು ಈಗ. ಒರಿಜಿನಲ್ ಹೆಂಗ ಸುಮ್ಮನಿತ್ತಲ್ಲ, ಒರಿಜಿನಲ್ ಸ್ಟೈಲ್. ಪಂಚೆ ಇತ್ತಿ ಕಟ್ಟಿ ರಾಮರಾಜ್. ಓ ಬ್ಯಾಂಗಲ್ಸ್ ನಂಗೆ ಕೊಡೆ. ಬ್ಯಾಂಗಲ್ ಏಯ್ ಬಜಾರಿ ಯಾವಲ್ ಕಯ್ಯ ಅಂತಾಳೆ. ಓ ಏನೋ ಓಹೋ ಒಂದು ಫೋಟೋ ಅಂತೆ ಬನ್ನಿ. ತುಂಬಾ ಘನತೆ ಗಾಂಭೀರ್ಯದಿಂದ ನಿಂತ್ಕೋಬೇಕು. ನಮ್ಮ ಹೆಸರು ಉಳಿಸ್ಬೇಕು. ಗತ್ತಲ್ಲಿ ನಿಂತ್ಕೋಬೇಕು. ಗೌರಮ್ಮ ಏನ್ ಅನಿಸ್ತಾ ಇದೆ? ಗೌರಮ್ಮ ಚೆನ್ನಾಗಿ ಅನಿಸ್ತಾ ಇದೆಯಾ? ಖುಷಿ ಆಯ್ತಾ ಮಗನ್ ಮದ್ವೆ ಮಾಡಿ? ನಿಮ್ಗೆ ಅನಿಸ್ತದೆ ಅತ್ತೆ ಅವರೇ? ನಮ್ಗೆ ಸಂತೋಷ. ನಾವು ಮೊನ್ನೆ ಅಲ್ಲ ಎಲ್ಲಿ ಅಲ್ಲಿ ಮೇಲೆ ಹಿಂಗ್ ಹೋಗ್ಬೋದಾ? ದಾರಿ ಇದ್ಯಾ? ಹೌದಾ? ಓ ಚೆನ್ನಾಗಿದೆ. ಏ ಬಿದ್ಬಿಟ್ಟವ್ರು ಕೈ ಹಿಡ್ಕೊ ಬನ್ನಿ ಇಬ್ರು. ಕೈ ಹಿಡ್ಕೊ ಬರ್ಬೇಕಿಬ್ರು. ಇಲ್ಲೂ ನೋಡಿ ಪಿಲ್ಲರ್ಗಳು ಚೆನ್ನಾಗವೆ. ಇಲ್ಲೂ ನಿಲ್ಸ್ಬಿಡು ತಗ್ಸು. ಹಿಂಗ್ ಪಿಲ್ಲರ್ ಚೆನ್ನಾಗವೆ. ಇಲ್ಲ ನಿಂತ್ಕೋಬಹುದು. ಲೈನ್ ಸಿಕ್ಲಿ ಕ್ರಾಸ್ ಆಗಿ ನಿಲ್ಸು. ಓಕೆ ಎಲ್ಲೂ ಚೆನ್ನಾಗಿದೆ. ಅಲ್ಲಿ ನಡೀರಿ. ಕೈ ಹಿಡ್ಕೊಂಡು ಹೋಗ್ಬೇಕು ಅಂತ ನಾವೇ ಹೇಳ್ಕೊಡ್ಬೇಕಾ? ಅಣ್ಣ ಒಂದು ನಿಮಿಷ ಸ್ವಿಚ್ ಆಫ್ ಮಾಡೋಣ. ಆಗ್ತೇನೇನು ಬಿಡು. ಸುದ್ದಿ ಗೊತ್ತಲ್ಲಿ ನೈಸ್ ಚೆನ್ನಾಗಿದೆ ಮನೇನೆ ತುಂಬಿಸೋಣ ಅಂತ ನೋಡಪ್ಪ. ಎಂತ ಬಂಡ ಧೈರ್ಯ. ಸಾಯಂಕಾಲ ಹೊತ್ತಿಗೆ ಮನೇನೆ ತುಂಬಿಸ್ಬಿಡ್ತಾರಂತ. ಇಲ್ಲಿ ಚಿನ್ನ ನೀನ್ ಒಬ್ರನ್ನೊಬ್ರು ನೋಡ್ಕೋಬೇಕು. ಇಷ್ಟೊಂದು ನಾಚ್ಕೊಂಡ್ಬಿಟ್ರೆ ಲವ್ ಮ್ಯಾರೇಜ್ ಆಯ್ತು ಅರೇಂಜ್ ಮ್ಯಾರೇಜ್? ನನಗೆ ಡೌಟ್ ಆಯ್ತೈತಲ್ಲ. ಅಣ್ಣ ತಲೆ ಕರ್ಕೋದೈತೆ. ನನಗೂ ಯಾಕೆ ಡೌಟ್ ಬಂತು. ಒಬ್ರೊಬ್ರು ನೋಡ್ಲೇಬೇಕು ಫೋಟೋಸ್ ಅಲ್ಲಿ. ಧೈರ್ಯ ಮಾಡಿ ನೋಡ್ಬಿಡಿ. ಚೂರ್ ಧೈರ್ಯ ಮಾಡಿ ನೋಡ್ಬೇಕು. ಇಲ್ಲಾಂದ್ರೆ ಅವ್ರು ನೋಡಕ್ಕಾಗಿಲ್ಲ. ನೀ ಕಲ್ ನೋಡಿ ಅಷ್ಟೇ. ಓಕೆನಾ? ಆ ಕಲ್ ನೋಡಿ. ಇವ್ರು ನೋಡೋದಾಗಲ್ಲ. ಆಯ್ತು ಎತ್ಸಲ್ಲ ಬಾ. ಇಲ್ಲಿ ಅಲ್ಲಿ ನಿಲ್ಸು. ಅದನ್ನ ಕವರ್ ಮಾಡ್ಬಿಟ್ಟು ಎತ್ಕೊಳ್ಳೋಣ. ಚೆನ್ನಾಗಿ ಬರುತ್ತೆ ಅದು ಪೋಸ್ ಎತ್ಕೊಳ್ಳೋದು. ಕುಪ್ಪು ಮದುವೆ ಹೆಣ್ಣುಗಳು ಹೋಯ್ತವೆ. ನಾವೆಲ್ಲಿ ಯಾರು ತೆಗೆದು ಫೋಟೋಸ್ ತೆಗಿಬಾರ್ದ ನಾನು? ಕಾರ್ ಹತ್ರ ಒಂದೆರಡು ತೆಗಿಯೋಗು. ಬನ್ನಿ ಬರೋಣ. ಇಲ್ಲಿ ಕಾರ್ ಹತ್ರ ಒಂದು ಫೋಟೋ. ನನ್ಗೆ ನನ್ನ ಹಸ್ಬೆಂಡ್ ನೆನಪಾಗ್ತಾ ಇದ್ದಾರೆ ಇವಾಗ ಫೋಟೋಸ್ ತೆಗಿಬೇಕಾದ್ರೆ. ಇವಾಗ ಕಾರ್ ಪೋಸ್, ಕಾರಲ್ಲಿ ಪೋಸ್ ಕೊಡ್ತೀವಿ. ಇವಾಗ ಸನ್ ರೂಫ್ ಇಲ್ಲ. ಅಯ್ಯೋ ಸನ್ ರೂಫ್ ಅಣ್ಣ ಯಾವಾಗಲೂ ಸನ್ ರೂಫ್ ಇರೋ ತರ್ತೀರಾ? ಇವತ್ತೇ ಸನ್ ರೂಫ್ ಇರೋ ತಂದಿಲ್ಲ. ಫೋಟೋ ತೆಗಿಬಿಡ್ತಲ್ಲ ಅಣ್ಣಂಗೆ ಫೋನ್ ಅಷ್ಟು ಬರ್ತೈತೆ. ಅವ್ರು ಆಲ್ರೆಡಿ ಸ್ಟೇಟಸ್ಗೆ ಹಾಕ್ಬಿಟ್ಟಿದ್ದಾರೆ ಫೋಟೋ ತೆಗೆದು ಮದುವೆ ಆಗಿರೋದನ್ನ. ಅವ್ರವ್ರು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ಹುಡುಗಿ ಮನೆಗೂ ಈಗ ಫೋನ್ ಮಾಡಿಸ್ತಾರೆ. ಆದ್ರೆ ಈ ತರ ಹಿಂಗಾಗ್ಬೇಕು ಧೈರ್ಯವಾಗಿ ಮದ್ವೆನ. ಅಪ್ಪ ಫೋನ್ ಎತ್ತುತ್ತಾ ಇಲ್ಲ? ಚಿಕ್ಕಪ್ಪನ ಫೋನ್ ಮಾಡ್ತೀರಾ? ಎಲ್ಲಿಗೆ? ಅಲ್ಲ ಫೋನ್ ಮಾಡ್ತಾ ಇದ್ದಾರೆ. ಮಾಡಿ ಯಪ್ಪ ನನಗಂತೂ ನಂಗೆ ಮೀಟ್ರೇ ಬರಲ್ಲ. ನಮ್ಮ ಅಪ್ಪಂಗೆ ಅಮ್ಮ ಫೋನ್ ಮಾಡಬೇಕು ಅಂದರೆ. ನಾನು ನೇತ್ರ ಎಲ್ಲಿದೆಯಾ? ಇದು ನಾವು ಮನೆಗೆ ಹೋಗಿಲ್ಲ ಇನ್ನೂ. ನಾನು ಮದುವೆ ಆಗಿದ್ದೀನಿ. ನಾನು ಯಾರು ಹುಡುಕ್ಬೇಡಿ. ನಾನೇ ಹೆಚ್ಚು ಮದುವೆ ಆಗಿದ್ದೀನಿ, ಯಾರು ಹುಡುಕ್ಬೇಡಿ ಅಷ್ಟೇ. ನಾನು ಊರಿಗೆ ಬರ್ತೀನಿ 2 ದಿನ ಕಳೆದ್ಮೇಲೆ. ಅವರೇ ಮತ್ತೆ ಮಾಡ್ತಿದ್ರೇನೋ ವೆಯ್ಟ್ ಮಾಡಬೇಕಿತ್ತು. ಮಾತಾಡು ನೀನು. ಕಾಲ್ ಹೋಗ್ತಾ ಇಲ್ಲ.
ಅಜ್ಜಿ ನಂಬರ್ ಆಯ್ತಾ? ಅಜ್ಜಿ ಏನು ಬೈಯಲ್ಲ ತಾನೆ? ಇಲ್ಲ, ಯಾರ ಜೊತೆ ಹೋಗಿದ್ಯಾ ಹೇಳು ಅಂತ ಅಷ್ಟೇ ಕಟ್ ಮಾಡ್ಬಿಟ್ಲಿ ಹೇಳು. ಯಾರ ಜೊತೆ ಮದುವೆ ಆಗಿದ್ದೀನಿ ಯಾರ ಜೊತೆ ಮದುವೆ ಆಗಿದ್ದೀನಿ ಕೇಳಬೇಕಿತ್ತು. ರಜಿ ಅಣ್ಣ ಅಂತ, ರಜಿ ಅಣ್ಣ ಜೊತೆ ಹೋಗಿದ್ದೀನಿ ಅಂತ ಹೇಳು ಅಂತ ಹೇಳ್ಕೊಡ್ತೀನಿ. ಅವ್ರ ಅಜ್ಜಿಗೆ ಮಾಡ್ಬಿಟ್ಟು ಹೇಳ್ತಾರೆ ಅಂತ ಕೊಡಿ. ಹೋಯ್ತಾನೆ ಇಲ್ಲ ಅವ್ರ ಅಪ್ಪನ ಫೋಟೋ, ಅವ್ರ ಅಪ್ಪನ ಫೋಟೋನೇ ಹೋಯ್ತಲ್ಲ, ಹೋಯ್ತೈತೆ. ನಾನು ಎಡಿಟ್ ಮಾಡಿದ್ದು ಚೆನ್ನಾಗಿ ಎಡಿಟ್ ಮಾಡಿದ್ದೀನಿ ಅಣ್ಣ. ಚೆನ್ನಾಗಿ ಎಡಿಟ್ ಮಾಡಿದ್ದೀನಿ ಅಣ್ಣ. ಆಯ್ತು ಖಂಡಿತ. ಒಂದಲ್ಲ ಎಡಿಟ್ ಮಾಡಿರೋದು ಒಂದು ಹೋಯ್ತಾನೆ ಇಲ್ಲಪ್ಪ. ಈಗ ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ಹೋಟೆಲ್ಗೆ ಹೋಗ್ಬೇಕಾ? ನಾನು ನಿಮ್ಮ ಕಾರಿಂದ ಬರ್ತೀನಿ. ಹಂಗಾದ್ರೆ ನನ್ನ ಸ್ಲಿಪ್ಪರ್ ಎಲ್ಲಿ ಬಿಟ್ಟೆ? ನನ್ನ ಸ್ಲಿಪ್ ಏನು? ಹಾ, ಯಾವ್ದೋ ಹೋಟ್ಲ್ ಐತ್ ನೋಡಲ್ಲಿ, ಕತ್ರಿಘಟ್ಟದ ಎ ಟು ಬಿಗಾ? ಓಕೆ, ಒಂದು ನಿಮಿಷ ನಾನು ಸ್ಲಿಪ್ಪರ್ ಹಾಕಿ ಬರ್ತೀನಿ. ಕುತ್ಕೊಳ್ಳಿ ನೀವು ನಮ್ಮ ಕಾರಲ್ಲೇ. ಅದ್ರಲ್ಲಿ ನಮ್ಮ ಕಾರಲ್ಲಿ ಕೊಟ್ನೆಲ್ಲ ಅವತ್ತರ ಇಡ್ಲಿ ತಿನ್ನಿಸ್ತಾ ಈಗ ಬಾಳೆಹಣ್ಣು ತಿನ್ನಿಸ್ತಾ ಇನ್ನೇನು ಕೊಡ್ಲಿ ಹಿಂಗಂತ ಬತ್ತೀಯಾ ಗಂಡೋಲ್ ಮಗಳೇ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿಗೆ ವ್ಲಾಗ್ ಕಟ್ ಆಗುತ್ತೆ, ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬೇಕು ಎಲ್ಲರೂ ಸಿಕ್ಕಿದ್ರೆ. ಎಲ್ಲ ಸೇರ್ಕೊಂಡು ನಗಿಸ್ತಾ ಬಿದ್ದವ್ರೆ ಪಾಪರ್ನ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಹಾಕಿರ್ತೀನಿ. ಊರಿಗೆ ಹೋಗಿದ ತಕ್ಷಣ ಎಲ್ಲರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನು. ಸೊ ಇದನ್ನು ವಾಚ್ ಮಾಡಿ, ಅದಾದಮೇಲೆ ಅದನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.